ಅವಾಗ ಬೇಡಿಕೆ ಆಧಾರಿತವಾಗಿರುವುದರಿಂದ ಇಂತಿಷ್ಟು ದಿನಗಳ ಕೆಲಸ ಸಿಗುತ್ತದೆ ಎಂಬ ಗ್ಯಾರಂಟಿ ಇರಲಿಲ್ಲ. ಇವತ್ತು ನೋಡ್ರಿ ಅಧ್ಯಕ್ಷರೇ, ಇವತ್ತೊಂದು ವಿಜಯ ಕರ್ನಾಟಕದಲ್ಲಿ ನಿನ್ನೆ ಒಂದು ಲೇಖನ ಬರೆದಿದ್ದಾರೆ. ಮನ್ರೇಗಾ ಬಗ್ಗೆ ಭಾಳ ಹೇಳ್ತಿರುವಂಥ ಸರ್ಕಾರಗಳು ಅಪಪ್ರಚಾರ ಮಾಡೋರು ಹೆಸರಿಗಷ್ಟೇ 100 ದಿನ, ಉದ್ಯೋಗ ಸಿಕ್ಕಿದ್ದು 50 ದಿನ. ಯಾವ ರೀತಿ ಉದ್ಯೋಗ ಸೃಷ್ಟಿ ಇವತ್ತು ಈ ದೇಶದಲ್ಲಿ ಏನಾಗಿದೆ ಅಂದರೆ ಉದ್ಯೋಗ 50% ಅಷ್ಟೇ ಟಾರ್ಗೆಟ್ ಆಗಿದೆ. ಅದಕ್ಕೆ ಈಗ ಹೊಸ ಒಂದು ಏನು ನಮ್ಮ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ನಲ್ಲಿ ಪೂರೈಕೆ ಆಗಿದ್ದರಿಂದ ಕೂಲಿಕಾರರಿಗೆ ಇಂತಿಷ್ಟು ದಿನಗಳ ಕೆಲಸ ಸಿಗುತ್ತದೆ ಎಂಬ ಗ್ಯಾರಂಟಿ ಇದೆ. ಅದರ ಜೊತೆಗೆ ಇನ್ನೊಂದು ಭಾಳ ಮಹತ್ವದ ಏನಂದ್ರೆ ಅಧ್ಯಕ್ಷರೇ, ರೈತನ ಹೊಲಗಳಲ್ಲಿ ಕೆಲಸ ಇದ್ದಾಗ ಈಗ ಬಿತ್ತಣಿಕೆ ಸಮಯ ಇರ್ಬೋದು, ರಾಶಿ ಮಾಡುವಂಥ ಸಮಯ ಇರ್ಬೋದು, ಆ ಸಮಯದಲ್ಲಿ ಈ UBG ಗ್ರಾಮದ ಒಂದು ಯೋಜನೆ ಕೊಡೋದಿಲ್ಲ. ಆ ಗ್ಯಾಪದಲ್ಲಿ ಅಲ್ಲಿನ ಹಳ್ಳಿಯಲ್ಲಿರುವಂಥ ಜನರಿಗೆ, ರೈತರಿಗೆ, ಕಾರ್ಮಿಕರು ಸಿಗಬೇಕನ್ನುವಂಥ ಒಂದು ಗ್ಯಾಪ್ ಕೊಟ್ಟಿದ್ದರಿಂದ ಇವತ್ತೇನಾಗಿದೆ ಅಧ್ಯಕ್ಷರೇ, ನಾವೆಲ್ಲ ಮಾತಾಡ್ತೀವಿ, ಆದರೆ ಸುಗ್ಗಿಯ ಕಾಲದಲ್ಲಿ ರೈತರಿಗೆ ಕಾರ್ಮಿಕರೇ ಸಿಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅಧ್ಯಕ್ಷರೇ, ಇವತ್ತು ಏನು 20 ವರ್ಷದಿಂದ ಬಂದಂಥ ಮನ್ರೇಗಾ ಯೋಜನೆ ಪರಿಷ್ಕರಣೆ ಮಾತ್ರ ಇದರಲ್ಲಾಗಿದೆ. ಪೂರ್ತಿ ತೆಗೆದು ಹಾಕಿದ್ದಾರೆ. ಪೂರ್ತಿ ನರೇಂದ್ರ ಮೋದಿಯವರು ಗ್ರಾಮೀಣ ಪ್ರದೇಶದ ಹಕ್ಕನ್ನು ಕಸಿಕೊಂಡಿದ್ದಾರೆ ಅನ್ನೋದರಲ್ಲಿ ಯಾವುದೇ ರೀತಿ ಆಧಾರರಹಿತ ಟೀಕೆ ಒಳ್ಳೆಯದಲ್ಲ. ಮತ್ತು ಪಾರದರ್ಶಕವಾಗಿ ಸಮರ್ಥವಾಗಿ ಜಾರಿಗೆ ಆಗೋದನ್ನು ಇವತ್ತು ಈ ಒಂದು ಯೋಜನೆಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಅಧ್ಯಕ್ಷರೇ, ಇವತ್ತು ಸಾಕಷ್ಟು ಏನು ಈ ದೇಶದಲ್ಲಿ ಸಾಕಷ್ಟು ಗಾಂಧಿಯವ್ರ ಹೆಸರಿನಿಂದ, ನೆಹರು ಅವ್ರ ಹೆಸರಿನಿಂದ, ರಾಜೀವ್ರ ಸಾಕಷ್ಟು ಯೋಜನೆ ಅದಾವೆ. ಇವತ್ತು ನೋಡ್ರಿ ಅಧ್ಯಕ್ಷರೇ, ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲೇ 25 ಯೋಜನೆಗಳು ರಾಜೀವ್ ಗಾಂಧಿಯವರಿಂದ, ಇಂದಿರಾ ಗಾಂಧಿಯವರ ಹೆಸರಿದೆ. ರಾಜೀವ್ ಗಾಂಧಿಯವರ ಹೆಸರಲ್ಲಿ ಶಿಕ್ಷಣ ಸಂಸ್ಥೆಗಳು 55, ಇಂದಿರಾ ಗಾಂಧಿಯವರ ಹೆಸರಲ್ಲೇ 21, ನೆಹರು ಅವರ ಹೆಸರಲ್ಲೇ 22, ರಸ್ತೆ ಸ್ಥಳ ಕಟ್ಟಡಗಳಿಗೆ 74, 51 ಪ್ರಶಸ್ತಿಗಳು ಗಾಂಧಿ ಕುಟುಂಬದ ಹೆಸರುಗಳಿಗೆ, 39 ವೈದ್ಯಕೀಯ ಸಂಸ್ಥೆಗಳ ಗಾಂಧಿ ಕುಟುಂಬಕ್ಕೆ, ಈ ರೀತಿ ಸಾಕಷ್ಟು ಹೆಸರುಗಳು ಸ್ಕಾಲರ್ಶಿಪ್ನಲ್ಲಿದೆ, ವಿಮಾನ ನಿಲ್ದಾಣದಲ್ಲಿದೆ, ರಾಷ್ಟ್ರೀಯ ಉದ್ಯಾನ ಇದೆ. ಆದರೆ ಯಾರು ಮಹಾತ್ಮ ಗಾಂಧಿಯವರು ತಾವು ಪ್ರತಿಯೊಂದು ಸಂದರ್ಭದಲ್ಲಿ ಅವರ ಸಮಾಧಿಗೆ ಮುಂದೆ ಹೋಗಿ ನೋಡಿದ್ರೆ ಹೇ ರಾಮತ್ ಬರೆದಿದ್ದಾರೆ. ರಾಮನ ಹೆಸರಲ್ಲೇ ಮಾಡಿದ್ದಕ್ಕೆ ಇವರಿಗೆ ತೊಂದರೆ ಆಗಿದೆ ವಿನಃ ರಾಮನ ಹೆಸರು ಬಂದಿದ್ದಕ್ಕೇ ಒಮ್ಮೆ ಲೋಕಸಭೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳಿದರು, ನೀವು ಏನಾದರೂ ಹೋರಾಟ, ಸಂಘರ್ಷ, ಜಗಳ ಮಾಡೋದಿದ್ರೆ BJP ಜೊತೆಗೆ ಮಾಡಿರಿ, ನಮ್ಮ ಪಕ್ಷದ ಜೊತೆಗೆ ಮಾಡಿರಿ. ಆದರೆ ರಾಮನ ಜೊತೆಗೆ ನೀವೇನಾದರೂ ರಾಮನನ್ನು ಏನಾದರೂ ನೀವು ಅಪಪ್ರಚಾರ ಮಾಡಲಿಕ್ಕೆ ಹೋದರೆ ನಿಮ್ಗೆ ಅಸ್ತಿತ್ವ ನಿಮ್ದು ಹೋಗಿಬಿಡ್ತೈತೆ ಅನ್ನೋಂಥ ಎಚ್ಚರಿಕೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಕೊಟ್ಟಿದ್ದರು. ಇವತ್ತದು ಸತ್ಯ ಈ ದೇಶದಲ್ಲಿ ಆಗ್ತಾಯಿದೆ. ಅದಕ್ಕೆ ಅಧ್ಯಕ್ಷರೇ, ಇವತ್ತು ಈ ಒಂದು ಯೋಜನೆ ಸುಮಾರು ನೋಡಿ ಅಧ್ಯಕ್ಷರೇ, ಇದರಲ್ಲಿ ಯಾವ್ಯಾವ ನರೇಗಾದಲ್ಲಿ ಏನು ಕೊರತೆ ಇತ್ತು ಆ ಕೊರತೆಯನ್ನು ಇವತ್ತು ನೀಗಿಸಲಿಕ್ಕೆ ಇವತ್ತು ಈ ಒಂದು ಇದರಲ್ಲಿ ಜಾಬ್ ಕಾರ್ಡ್ಗಳು ಎಷ್ಟೋ ಕಡೆ ನಾವು ನೋಡ್ತೀವಿ, ನಕಲಿ ಜಾಬ್ ಕಾರ್ಡ್ಗಳು, ಜನಪ್ರತಿನಿಧಿಗಳೇ ತಮ್ಮ ಮನೆಯಲ್ಲಿ ಜಾಬ್ ಕಾರ್ಡ್ ಮಾಡಿಕೊಂಡು ದುರುಪಯೋಗ ಮಾಡ್ಕೊಳ್ಳೋಂಥ ಟೀಕೆ ಟಿಪ್ಪಣಿಯನ್ನು ನಾವು ನೋಡ್ತೀವಿ. ಇವತ್ತು ಒಬ್ಬಂಟಿ ಮಹಿಳೆಯರಿಗೆ, ಅಂಗವಿಕಲರಿಗೆ, 60 ವರ್ಷ ಮೇಲ್ಪಟ್ಟವರಿಗೆ, ತೃತೀಯ ಲಿಂಗಗಳಿಗೆ, ದುರ್ಬಲ ಆದಿವಾಸಿ ಸಮುದಾಯದವರಿಗೆ ವಿಶೇಷ ಗ್ರಾಮೀಣ ಉದ್ಯೋಗ ಖಾತ್ರಿ ನೀಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದರಲ್ಲಿ ಇವತ್ತು ಎಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಅಧ್ಯಕ್ಷರೇ, ಕೃತಕ ಬುದ್ಧಿಮತ್ತೆ ಉಪಯೋಗಿಸಿ ಭಾಳಷ್ಟು ವಂಚನೆಗಳು ಇವತ್ತು ಜಗತ್ತಿನಲ್ಲಿ ನಡೆದಿವೆ. ಅದನ್ನು ತಡೆಗಟ್ಟಲಿಕ್ಕೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ವರ್ಷಕ್ಕೆ 2 ಸಲ ಆಡಿಟ್ ಮಾಡುವಂಥ ಮತ್ತು ಸಹಕಾರ ಒಕ್ಕೂಟದ ಪ್ರೋತ್ಸಾಹಿಸುವಂಥ ರಾಜ್ಯಗಳನ್ನು
ಉತ್ತರದಾಯಿತ್ವವನ್ನು ಮಾಡುವಂಥ ಜವಾಬ್ದಾರಿ ಇದೆ.